ನಿಮ್ಗೆ ಹಾಕ್ಬಿಟ್ಟು ನಂಗೆ ಮಾಮೂಲಿ ನಾರ್ಮಲ್ 500 ಬಂತು ಹೋಗ ಅವನ ಹತ್ರ ಕಿತ್ತಾಡ್ತೀರಾ? ನೀನ್ ದುಡ್ಡು ಕೊಟ್ಟೆ 2 ತಿಂಗಳು ಕೊಟ್ಟಿದ್ದೀನಪ್ಪ, ಇನ್ನೊಂದ್ 10,000 ಹೆಚ್ಚಾಗಿ ಕೊಡು ಕೊಡ್ತೀನಿ ಅಂತಾನೆ ವಾದ ಮಾಡ್ತೀರಾ? ಇದನ್ನ ಎಲ್ಲಿ ಕಂಪ್ಲೇಂಟ್ ನ ರೈಸ್ ಮಾಡ್ತೀರಾ ನೀವು? ನೀವು ಮಾಡಿರೋದು ಫೇಕ್ ಕೆಲ್ಸ ನೀವೆಲ್ಲಾರು ರೈಸ್ ಮಾಡಕ್ ಆಗತ್ತಾ? ಯಾರಿಗಾದ್ರೂ ಹೇಳ್ಕೊಳಕ್ ಆಗತ್ತಾ? ಅವಾಗ ಸುಮ್ನ ಆಗ್ತೀರಾ. ಈ ತರ ಅಫೆನ್ಸ್ ಗಳು ಸುಮಾರಿದೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ. ಬಟ್ ನೀವ್ ಯಾವತ್ತೂ ಕೂಡ ಈ ಜಾಲಕ್ಕೆ ಸಿಕ್ಕೋಬೇಡಿ. ಏನೇ ಪಡೆದ್ರು ನೀವು ನಿಮ್ಮ ವಿಡಿಯೋ ಕ್ವಾಲಿಟಿಯಿಂದಾನೇ ನೀವು ತಗೊಬೇಕು ಜನನ, ಲೈಕ್ಸ್ ನ, ಫಾಲೋವರ್ಸ್ ನ. ನಿಮ್ಮ ವಿಡಿಯೋ ಮೇಲೆ ನಿಮ್ಗೆ ಜ್ಞಾನ ಇರ್ಬೇಕು. ನೆಕ್ಸ್ಟ್ ವಿಡಿಯೋಸ್ ಬಗ್ಗೆನೆ ಮಾತಾಡೋಣ. ಈಗ ಒಂದ್ ವಿಡಿಯೋಸ್ ಮಾಡ್ಬೇಕು ಅಂತಂದ್ರೆ ನೋಡಪ್ಪ, ಎಲ್ಲಾರು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ, ಲೈಕ್ಸ್ ಬರಲ್ಲ. ವಿಡಿಯೋಸ್ ಚೆನ್ನಾಗಿ ವ್ಯೂಸ್ ಹೋಗಲ್ಲ. ಯಾಕೆ? ನಿಮ್ಮ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ರೆ ವ್ಯೂಸ್ ಕೊಡ್ತಾನೆ. ಕ್ವಾಲಿಟಿ ಮೀನ್ಸ್ ಏನು ನೋಡಿ, ಈಗ ನಾವೇ ಒಂದ್ ಫೋಟೋ, ಈಗ ಅರ್ಚನಾ ಮ್ಯಾಮ್ ಫೋಟೋ ತಗೋದ್ರು ಅಂದ್ರೆ ಆ ಫೋಟೋಸ್ನ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಅದ್ರ ಕ್ವಾಲಿಟಿ ಒಂದ್ ಲೆವೆಲ್ ಕೆಳಗಡೆ ಹೋಗ್ತು. ಅದೇ ಅದನ್ನ ತಗೊಂಬಂದ್ ಇವ್ರು ಕಳ್ಸಿದ್ರೆ 2ನೇ ಕ್ವಾಲಿಟಿ ಹೋಯ್ತು. 3ನೇ ಪ್ರೋಸೆಸ್ ಬ್ಲರ್ ಆಗ್ಬಿಡುತ್ತೆ. ಅದು ಯಾಕೆ?